ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಫೋನ್ ಬೋಧನಾ ಚಕ್ರದ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ಫೋನ್ ಬೋಧನಾ ಚಕ್ರದಲ್ಲಿ ಬರುವ ಪ್ರಮುಖ ಹಂತಗಳನ್ನು ತಿಳಿದುಕೊಳ್ಳೋಣ. ಫೋನ್ ಬೋಧನಾ ಚಕ್ರದಲ್ಲಿ 3 ಪ್ರಮುಖ ಹಂತಗಳಿವೆ. ಹಂತ 1 ಪರಿಚಯ ಮತ್ತು ಆರಂಭಿಕ ಮೌಲ್ಯಮಾಪನದ ಕರೆ. ಈ ಹಂತವು ಶಿಕ್ಷಕರು ಆಯ್ಕೆ ಮಾಡಿರುವ ವಿದ್ಯಾರ್ಥಿಗಳ ಪೋಷಕರಿಗೆ ಕರೆ ಮಾಡಿ ಕಾರ್ಯಕ್ರಮದ ಪರಿಚಯ ಮತ್ತು ವಿದ್ಯಾರ್ಥಿಗಳ ಪ್ರಸ್ತುತ ಕಲಿಕೆಯ ಮಟ್ಟವನ್ನು ಗುರುತಿಸಲು ಮಾಡುವ ಕರೆಯಾಗಿದೆ ಹಾಗೂ ಈ ಕರೆಯು ಬೋಧನಾ ಚಕ್ರದ ಮೊದಲನೆಯ ವಾರ ಜರುಗುತ್ತದೆ. ಹಂತ 2 ಫೋನ್ ಬೋಧನಾ ಕರೆಗಳು. ಪರಿಚಯ ಮತ್ತು ಆರಂಭಿಕ ಮೌಲ್ಯಮಾಪನದ ಕರೆಯ ಮೂಲಕ ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನು ಗುರುತಿಸಿದ ನಂತರ ಮುಂದಿನ ಮೂಲ ಕ್ರಿಯೆಯನ್ನು ಬೋಧನೆ ಮಾಡಲು ಮಾಡುವಂತಹ ಕರೆಗಳಿಗೆ ಫೋನ್ ಬೋಧನಾ ಕರೆಗಳು ಅಥವಾ ಅನುಷ್ಠಾನದ ಕರೆಗಳು ಎನ್ನುತ್ತೇವೆ. ಒಂದು ಬೋಧನಾ ಚಕ್ರದಲ್ಲಿ ಸಾಮಾನ್ಯವಾಗಿ 4 ವಾರಗಳು ಫೋನ್ ಬೋಧನಾ ಕರೆಗಳಿರುತ್ತವೆ. ಹಂತ 3 ಅಂತಿಮ ಮೌಲ್ಯಮಾಪನ. ಈ ಹಂತವು ಫೋನ್ ಬೋಧನಾ ಚಕ್ರದಲ್ಲಿ ಬರುವ ಕೊನೆಯ ಹಂತವಾಗಿದ್ದು 4 ವಾರಗಳ ಫೋನ್ ಬೋಧನೆಯ ನಂತರ ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನು ಗುರುತಿಸಲು ಮಾಡುವ ವಿಧಾನವಾಗಿದೆ. ಈ ಹಂತದಲ್ಲಿ ವಿದ್ಯಾರ್ಥಿಯು ಫೋನ್ ಬೋಧನೆಗೆ ಒಳಪಟ್ಟ ನಂತರ ಎಷ್ಟು ಮೂಲ ಕ್ರಿಯೆಗಳನ್ನು ಕಲಿಯಲು ಸಾಧ್ಯವಾಗಿದೆ ಎಂದು ತಿಳಿದುಕೊಳ್ಳಬಹುದು. 6 ವಾರಗಳಲ್ಲಿ ಈ 3 ಹಂತಗಳು ಅಂದರೆ ಪರಿಚಯ ಮತ್ತು ಆರಂಭಿಕ ಮೌಲ್ಯಮಾಪನ, ಫೋನ್ ಬೋಧನಾ ಕರೆಗಳು ಮತ್ತು ಅಂತಿಮ ಮೌಲ್ಯಮಾಪನವನ್ನು ಮಾಡುವುದನ್ನು ಒಂದು ಫೋನ್ ಬೋಧನಾ ಚಕ್ರ ಅಥವಾ ಒಂದು ಟ್ಯೂಟರಿಂಗ್ ಸೈಕಲ್ ಎಂದು ಕರೆಯುತ್ತಾರೆ. ಒಂದು ಶೈಕ್ಷಣಿಕ ವರ್ಷದಲ್ಲಿ ಕನಿಷ್ಠ 5 ಫೋನ್ ಬೋಧನಾ ಚಕ್ರಗಳನ್ನು ಪೂರ್ತಿಗೊಳಿಸುವುದು ಮತ್ತು ಒಂದು ಬೋಧನಾ ಚಕ್ರಕ್ಕೆ ಒಂದು ಶಿಕ್ಷಕರು 4 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಧನ್ಯವಾದಗಳು.